ಇದೆ. Okay, let's talk about reproductive health. ಸೊ ಹೆಲ್ತ್ ಅಂತಂದ್ರೆ ಏನು, ಮೇಜರ್ ಆಗಿ ನಾವು ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಮಾತಾಡೋದಕ್ಕಿಂತ ಫಸ್ಟ್, ಬಿಫೋರ್ ಗೋಯಿಂಗ್ ಟು ದ ರಿಪ್ರೊಡಕ್ಟಿವ್ ಹೆಲ್ತ್, ಸೊ ವಾಟ್ ಈಸ್ ಹೆಲ್ತ್ ಏನು, ಹಾಗಾದ್ರೆ ಹೆಲ್ತ್ ಅಂತಂದ್ರೆ ಏನು? ಮೇಜರ್ ಆಗಿ ಹೆಲ್ತ್ ಬೇ ಇಂಪಾರ್ಟೆಂಟ್ ಅಲ್ವಾ? ಸೊ ಏನು ಹಾಗಾದ್ರೆ ಹೆಲ್ತ್ ಅಂತಂದ್ರೆ ಏನು? ಯು ಆರ್ ಆಲ್ ಫೋಕಸ್ಡ್ ಆನ್ ಹೆಲ್ತ್ ಅಲ್ವಾ? ಸೊ ಮೇಜರ್ ಆಗಿ ಹೆಲ್ತ್ ಬಗ್ಗೆನೇ ನಾವು ಫೋಕಸ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ನಾವು ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ ಮಾತಾಡ್ತಾ ಹೋಗೋದು. ಸೊ ರಿಪ್ರೊಡಕ್ಟಿವ್ ಹೆಲ್ತ್, ಬಿಫೋರ್ ಗೋಯಿಂಗ್ ಟು ದ ರಿಪ್ರೊಡಕ್ಟಿವ್ ಹೆಲ್ತ್, ನಮ್ಗೆ ಹೆಲ್ತ್ ಅಂದ್ರೆ ಏನು ಅಂತ ಗೊತ್ತಿರ್ಬೇಕು, ಹೌದಲ್ವಾ? ಸೊ ಹೆಲ್ತ್ ಅಂತಂದ್ರೆ ಏನು ಹಾಗಾದ್ರೆ? ಡಿಫೈನ್ ಹೆಲ್ತ್ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ಸೊ ಹೆಲ್ತ್ ಅಂತಂದ್ರೆ ಫ್ರೀ ಫ್ರಮ್ ಆಲ್ ಡಿಸೀಸಸ್ ಅಂತ ಹೇಳಿ, ಹೌದಲ್ವಾ? ಫ್ರೀ ಫ್ರಮ್ ಆಲ್ ಡಿಸೀಸಸ್, ಹೌದಲ್ವಾ? ಜಾಸ್ತಿ ಹೆಲ್ತ್. ಸೊ ಹೆಲ್ತ್ ಅಂತಂದ್ರೇನು? ಫ್ರೀ ಫ್ರಮ್ ಆಲ್ ದ ಡಿಸೀಸಸ್, ಹೌದಲ್ವಾ? ಸೊ ನಾವು ಹೆಲ್ತಿ ಲೈಫ್ ಸ್ಟೈಲ್ ಹೇಗೆ ಮೇಂಟೈನ್ ಮಾಡ್ತಾ ಇದೀವಿ ಅಂತ ಹೇಳೋದಕ್ಕೆ ನಾವು ಹೆಂಗ್ ಎಕ್ಸಾಂಪಲ್ ಹೇಳ್ತೀವಿ? ಹೌ ಕುಡ್ ಐ ಡಿಫೈನ್ ಹೆಲ್ತಿ ಲೈಫ್ ಲೀಡಿಂಗ್ ಅಂತೇಳಿ. ಸೊ ನನ್ನ ಬಗ್ಗೆ ನಾನು, ಇಫ್ ಎನಿ ಒನ್ ಆಸ್ಕ್ ಟು ಮೀ, ನಮಗೆ ಯಾರಾದರೂ ಕೇಳಿದ್ರೆ ಹಿಂಗೆ ನಾವು ಡಿಫೈನ್ ಮಾಡೋಕ್ಕಾಗುತ್ತೆ ಅದನ್ನ, ಹೌದಲ್ವಾ? ಸೊ ಫ್ರೀ ಫ್ರಮ್ ಆಲ್ ದ ಡಿಸೀಸಸ್, ಸೊ ನನ್ಗೆ ಯಾವುದೇ ಥರದ ಡಿಸೀಸಸ್ ಇಲ್ಲ ಅಂತಂದ್ರೆ, ಇಫ್ ಐ ಕುಡ್ ಹೆಲ್ತಿ ಡಸಂಟ್ ಮೀನ್ ಹೆಲ್ತಿ, ಹೌದಾ? ಸೊ ಅಂದ್ರೆ ಈಗ ನಮಗೆ ಡಿಸೀಸಸ್ ಇಲ್ಲ ಅಂತಂದ್ರೆ ನಾವೇನ್ ಹೇಳಿದ್ವಿ? ಹೆಲ್ತ್ ಅಂತಂದ್ರೆ ಫ್ರೀ ಫ್ರಮ್ ಆಲ್ ದ ಡಿಸೀಸಸ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ ಡಿಸೀಸಸ್ ಒಂದು ಬರ್ದೇ ಇರೋದನ್ನೇ ನಾವು ಹೆಲ್ತಿ ಅಂತ ಹೇಳ್ತೀವ, ಹೆಲ್ತಿ ಲೈಫ್ ಅಂತ ಹೇಳ್ತೀವ, ಹೆಲ್ತ್ ಅಂತ ಹೇಳಕ್ಕಾಗುತ್ತಾ? ಹೌದಲ್ವಾ? ಬೇರೆ ಎಲ್ಲಾನು ಜೆನೆಟಿಕಲಿ ಡಿಸಾರ್ಡರ್ಸ್ ಆಗಿರ್ಬೋದು. ಸೊ ಡಿಸೀಸಸ್ ಅಂಡ್ ಡಿಸಾರ್ಡರ್ಸ್, ಸೊ ಇದೆಲ್ಲಾನು ಕನ್ಸಿಡರ್ ಆಗುತ್ತೆ. ಡಿಸೀಸ್ ಅಂಡ್ ಡಿಸಾರ್ಡರ್ಸ್ ಅಂತ ಬರುತ್ತೆ. ಸೊ ಈ ಡಿಸಾರ್ಡರ್ಸ್ ಅಂತಕ್ಕಂಥದ್ದೇನು? ಡಿಸಾರ್ಡರ್ಸ್ ಅಂತಂದ್ರೆ ನಮಗೆ ಕ್ರೋಮೋಸೋಮಲ್ ಜೆನೆಟಿಕಲಿ ವೇರಿಯೇಷನ್ಸ್ ಆಗಿ ನಮಗೆ ಡಿಸೀಸ್ಗಳಾಗುತ್ತಲ್ಲ, ಸೊ ಅದನ್ನ ಡಿಸಾರ್ಡರ್ಸ್ ಅಂತ ಕರಿತೀವಿ. ಸೊ ಡಿಸೀಸಸ್ ಅಂತಂದ್ರೆ ನಮಗೆ ಲೈಕ್ ವೈರಸ್, ಇನ್ಫೆಕ್ಷನ್ಸ್, ಫಂಗಸ್, ಬ್ಯಾಕ್ಟೀರಿಯಾ, ಸೊ ಇದರಿಂದ ಕಾಸ್ ಆಗೋದಕ್ಕೆ ನಾವು ಡಿಸೀಸ್ ಅಂತ ಕರಿತೀವಿ. ಸೊ ಇದೆಲ್ಲದ್ರಿಂದ ಫ್ರೀ ಇರ್ಬೇಕು ಅಂಡ್ ದೆನ್ ಫಿಸಿಕಲಿ ಫಿಟ್ ಇರಬೇಕು. ಸೊ ಡಿಸೀಸ್ ಒಂದೇ ಬಂದಿಲ್ಲ ಅಂತಂದ್ರೆ ನಾವು ಹೆಲ್ತಿ ಅಂತ ಹೇಳಕ್ಕಾಗುತ್ತಾ? ನಾಟ್ ಅಟ್ ಆಲ್, ಹೌದಲ್ವಾ? ಸೊ ಫಿಸಿಕಲಿ ಫಿಟ್ ಇರಬೇಕು ಅಂಡ್ ದೆನ್ ಮೆಂಟಲಿ ಕಾನ್ಶಿಯಸ್ನೆಸ್ ಇರಬೇಕು, ಹೌದಲ್ವಾ? ಸೊ ಮೆಂಟಲಿ ಏನಾಗಿರ್ಬೇಕು ನಾವು? ಕಾನ್ಶಿಯಸ್ ಇರಬೇಕು. ಮೆಂಟಲಿ ಕಾನ್ಶಿಯಸ್ನೆಸ್ ಇರಬೇಕು. ಸೊ ಇದೆಲ್ಲ ಇದ್ರೆ ನಾವೇನಂತ ಹೇಳ್ತೀವಿ? ಹೆಲ್ತಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದ ಮೀನಿಂಗ್ ಅಬೌಟ್ ದ ಹೆಲ್ತ್. ಸೊ ಫ್ರೀ ಫ್ರಮ್ ಆಲ್ ದ ಡಿಸೀಸಸ್ ಅಂಡ್ ಡಿಸಾರ್ಡರ್ಸ್ ಅಂಡ್ ಫಿಸಿಕಲಿ ಫಿಟ್ ಅಂಡ್ ದೇ ಹ್ಯಾವ್ ನೋ ಮೆಂಟಲಿ ಇಲ್ನೆಸ್ ಆರ್ ಮೆಂಟಲಿ ರಿಲೇಟೆಡ್ ಇಶ್ಯೂಸ್. ಸೊ ಇದಕ್ಕೆ ನಾವು ಹೆಲ್ತ್ ಅಂತ ಹೇಳ್ತೀವಿ. ಸೊ ನಾವು ಲೆಟ್ಸ್ ಟಾಕ್ ಅಬೌಟ್ ರಿಪ್ರೊಡಕ್ಟಿವ್ ಹೆಲ್ತ್. ಸೊ ದಿಸ್ ಇಸ್ ಮೇಜರ್ ಆಗಿ ರಿಪ್ರೊಡಕ್ಟಿವ್ ಹೆಲ್ತ್ ಅಂತಂದ್ರೆ ನಾವು ಮೇಲ್ ಮತ್ತೆ ಫಿಮೇಲ್ ಅಲ್ಲಿ ರಿಪ್ರೊಡಕ್ಷನ್ ಆಗೋ ಟೈಮಲ್ಲಿ ರಿಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ, ಸೊ ಅಲ್ಲಿ ನಾವು ಏನು ಸ್ಟಡಿ ಮಾಡೋದು ಅಂತಂದ್ರೆ ಫರ್ದರ್ ಆಗಿ ಸೊ ರಿಪ್ರೊಡಕ್ಟಿವ್ ಹೆಲ್ತ್ ಫೇಸಿಂಗ್ ದ ಪ್ರಾಬ್ಲಮ್ಸ್ ಅಂಡ್ ಸ್ಟ್ರಾಟಜೀಸ್. ಸೊ ನಾವು ರಿಪ್ರೊಡಕ್ಟಿವ್ ಹೆಲ್ತ್ನ ನಾವು ಏನು ಮಾಡ್ಬೇಕಲ್ಲಿ? ಪ್ರಾಬ್ಲಮ್ಸ್ ಮತ್ತೆ ಕೆಲವೊಂದು ಸ್ಟ್ರಾಟಜೀಸ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ವಾಟ್ ಆರ್ ಆಲ್ ದ ಸ್ಟ್ರಾಟಜೀಸ್ ಅಂತಂದ್ರೆ ಫ್ಯಾಮಿಲಿ ಪ್ಲಾನಿಂಗ್. ಸೊ ನವಡೇಸ್ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಬಂದಿದಲ್ವಾ? ಸೊ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಯಾಕೆ ಬಂದಿದೆ? ಸೊ ಇನ್ಕ್ರೀಸಿಂಗ್ ಆಫ್ ಪಾಪ್ಯುಲೇಷನ್ಸ್. ಸೊ ಅವರ್ ಪಾಪ್ಯುಲೇಷನ್ಸ್ ತುಂಬಾ ದಿನ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಏನು ಫ್ಯಾಮಿಲಿ ಪ್ಲಾನಿಂಗ್ ಅಂತ ತಂದ್ರೆ, ಯಾವಾಗ ಇನ್ ದ ಇಯರ್ ಆಫ್ 2005 or 7 ಅಲ್ಲಿ ಬಂತದು. ಸೊ ಏನಾಗುತ್ತೆ? ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, WHO. ಸೊ WHO ಅಂತಂದ್ರೇನು? World Health Organization, it defines the reproductive health is totally well-being, all the aspects of reproductions. So well-being of all the aspects in the
ರಿಪ್ರೊಡಕ್ಟಿವ್ ಹೆಲ್ತ್. ಸೊ ರಿಪ್ರೊಡಕ್ಷನ್ಸ್ ಆಗುತ್ತಲ್ವಾ, ಸೊ ಫಿಮೇಲ್ ಅಲ್ಲಿ ನಮಗೆ ರಿಪ್ರೊಡಕ್ಟಿವ್ ಹೆಲ್ತ್ ನೋಡ್ತೀವಲ್ವಾ, ಸೊ ಆ ಟೈಮಲ್ಲಿ ಯಾವುದೇ ಥರದ ಅವ್ರಿಗೆ ಡಿಸೀಸಸ್, ಡಿಸಾರ್ಡರ್ಸು, ಇಲ್ನೆಸ್ ಯಾವುದು ಕಾಸ್ ಆಗದೆ ಥರ ನೋಡ್ಕೊಳ್ಳೋದಕ್ಕೆ ಏನಂತ ಹೇಳ್ತೀವಿ, ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳ್ತೀವಿ. ಬೈ ಎಕ್ಸಾಂಪಲ್ ದಟ್ ಈಸ್ ಫಿಸಿಕಲಿ, ಎಮೋಷನಲ್, ಬಿಹೇವಿಯರಲ್ ಆ್ಯಂಡ್ ಸೋಷಿಯಲ್. ಸೊ ಸೋಷಿಯಲಿ ವೆಲ್ ಬೀಯಿಂಗ್ ಇರಬೇಕು, ಫಿಸಿಕಲಿ ಫಿಟ್ ಆಗಿರ್ಬೇಕು, ಆ್ಯಂಡ್ ದೆನ್ ಬಿಹೇವಿಯರಲ್ಲಿ ಚೆನ್ನಾಗಿರ್ಬೇಕು. ಸೊ ದೀಸ್ ಆರ್ ಕನ್ಸಿಡರ್ಡ್ ಅಂಡರ್ ದ ರಿಪ್ರೊಡಕ್ಟಿವ್ ಹೆಲ್ತ್. ಸೊ ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ದೆನ್ here the India initiated the reproductive health programs, so that is in a family planning in 1951. ಸೊ ಯಾವಾಗ ಫ್ಯಾಮಿಲಿ ಪ್ಲಾನಿಂಗ್ ತೊಗೊಂಡ್ಬರ್ತಾರೆ ಅಂತಂದ್ರೆ 1951, 1951ರಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ನ ಕನ್ಸಿಡರ್ ಮಾಡ್ತಾರೆ. ಯಾಕೆಂದ್ರೆ ಡ್ಯೂ ಟು ದ ಇನ್ಕ್ರೀಸಿಂಗ್ ಆಫ್ ಅ ಪಾಪ್ಯುಲೇಷನ್ಸ್. ಸೊ ಏನಾಗುತ್ತೆ, ದಿನೇ ದಿನೇ ನಮ್ಮ ಪಾಪ್ಯುಲೇಷನ್ಸ್ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಸೊ ಏನಾಗಿದೆ, ಫ್ಯಾಮಿಲಿ ಪ್ಲಾನಿಂಗ್ ಅಂತ ತಂದ್ರೆ. ಈ ಫ್ಯಾಮಿಲಿ ಪ್ಲಾನಿಂಗ್ ಇಂದ ಏನ ಮಾಡಿದರೆ, ಏನಾಗಿದೆ, ಒಂದು ಫ್ಯಾಮಿಲಿಲಿ ಓನ್ಲಿ 2 kids ಮಾತ್ರ ಇರಬೇಕು ಅಂತ ಹೇಳಿ, ಹೌದಲ್ವಾ. ಸೊ ದೆನ್ ವೈಡರ್ ರಿಪ್ರೊಡಕ್ಷನ್ ರಿಲೇಟೆಡ್ ಏರಿಯಾಸ್ ಇನ್ ಆಪರೇಷನ್ಸ್ ಅಂಡರ್ ದ ರಿಪ್ರೊಡಕ್ಟಿವ್ ಹೆಲ್ತ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್. ಸೊ ದಟ್ ಈಸ್ ಏನ್ RCH ಅಂತ ಹೇಳ್ತೀವಿ, ಚೈಲ್ಡ್ ಹೆಲ್ತ್ ಕೇರ್ ಪ್ರೋಗ್ರಾಮ್ ಅಂತ. ಸೊ RCH ಏನು, RCH ಅಂತಂದ್ರೆ ಚೈಲ್ಡ್ ಹೆಲ್ತ್ ಪ್ರೋಗ್ರಾಮ್ ಅಂತೇಳಿ, ಹೌದಲ್ವಾ. ಸೊ ಈ ಚೈಲ್ಡ್ ಬಗ್ಗೆನೂ ನಾವೇನ್ ಮಾಡ್ಬೇಕು, ಕೇರ್ ಮಾಡ್ಬೋದು. ರಿಪ್ರೊಡಕ್ಟಿವ್ ಹೆಲ್ತ್ ಅಂತಂದ್ರೆ ನಾವು ಕನ್ಸಿಡರ್ಡ್ ಆಸ್ ಅ ಪ್ರೋಜನ್ ಇರುತ್ತಲ್ವಾ. ಸೊ ಆ ಪ್ರೋಜನ್ ಅಂತಂದ್ರೆ ಹೆಲ್ತ್ ಅಲ್ಲಿ ನಾವು ಒಂದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನೋ ಲೇಡಿ, ಒಂದು ವುಮೆನ್ ರಿಪ್ರೊಡಕ್ಟಿವ್ ಹೆಲ್ತ್, ಆ ಹೆಲ್ತ್ ನಾವು ಯಾವ ರೀತಿಯಾಗಿ ಕ್ಯಾರಿ ಮಾಡ್ತೀವಿ, ಸೊ ಇನ್ ದ ಸೇಮ್ ವೇ ನಾವು ಒಳಗಡೆ ಇರ್ತಕ್ಕಂಥ ಆ ಪ್ರೋಜನಿ ಹೆಲ್ತ್ ಸಮೇತ ಮೇಂಟೈನ್ ಮಾಡ್ಬೇಕಾಗುತ್ತೆ, ಹೌದಲ್ವಾ. ಅಂಡ್ ನಾವು ಸಚ್ ಪ್ರೋಗ್ರಾಮ್ಸ್ ಡೀಲ್ಸ್ ವಿತ್ ದ ಏನೇನು ಅಂತಂದ್ರೆ ಗಿವ್ ಅವೇರ್ನೆಸ್ ಅಬೌಟ್ ದ ರಿಪ್ರೊಡಕ್ಷನ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಫಾರ್ ದ ಕ್ರಿಯೇಟಿಂಗ್ ದ ರಿಪ್ರೊಡಕ್ಟಿವ್ಲಿ ಹೆಲ್ತಿ ಸೊಸೈಟಿ. ಸೊ ನಮ್ಗೇನಾಗಿದೆ, ಯಾವುದೇ ತರದ ನಮ್ಗೆ ಅವೇರ್ನೆಸ್ ಇಲ್ಲ ಹೆಲ್ತ್ ಆರ್ಗನೈಸೇಷನ್ಸ್ ಬಗ್ಗೆ, WHO ಆರ್ ಏನೋ ರಿಪ್ರೊಡಕ್ಟಿವ್ ಹೆಲ್ತ್ ಆರ್ ಹೆಲ್ತ್. ಸೊ ಮೇಜರ್ ಆಗಿ ನಮ್ಗೆ ಹೆಲ್ತ್ ಅಂದ್ರೆ ಏನಂತಾನೆ ಗೊತ್ತಿಲ್ಲ. ಸೊ ವಿ ಆರ್ ಆಲ್ ಏನು ವೆಲ್ ಎಜುಕೇಟೆಡ್ ಆಗಿದ್ರು ಸಮೇತ ಏನಾಗಿರುತ್ತೆ, ಮೇಜರ್ ಆಗಿ ನಮ್ಗೆ ಗೊತ್ತಿರ್ಬೇಕಾಗಿರ್ತಕ್ಕಂಥ ಕಾಮನ್ ಕಾನ್ಸೆಪ್ಟ್ಸ್ ಸಮೇತ ಗೊತ್ತಿರಲ್ಲ. ಸೊ ಎಜುಕೇಟೆಡ್ ಅಬೌಟ್ ದ ಬರ್ತ್ ಕಂಟ್ರೋಲ್, ಕೇರ್ ಆಫ್ ಪ್ರೆಗ್ನೆಂಟ್ ಮದರ್ಸ್, ಪೋಸ್ಟ್ ನ್ಯಾಟಲ್ ಕೇರ್ಸ್ ಆಫ್ ಮದರ್ಸ್ ಅಂಡ್ ಚೈಲ್ಡ್, ಇಂಪಾರ್ಟೆನ್ಸ್ ಆಫ್ ಅ ಬ್ರೆಸ್ಟ್ ಫೀಡಿಂಗ್ ಈಕ್ವಲ್ ಟು ದ ಆಪರ್ಚುನಿಟೀಸ್ ಆಫ್ ಅ ಮೇಲ್ ಅಂಡ್ ಫೀಮೇಲ್ ಚೈಲ್ಡ್. ಸೊ ಏನಾಗಿದೆ, ನಮ್ಗೆ ಎಜುಕೇಶನ್ಸ್ ಇಲ್ಲ, ಸೊ ಲ್ಯಾಕ್ ಆಫ್ ನಾಲೆಡ್ಜ್. ಸೊ ಹೆಲ್ತ್ ಬಗ್ಗೆ ನಮ್ಗೆ ಏನಾಗಿದೆ, ಲ್ಯಾಕ್ ಆಫ್ ನಾಲೆಡ್ಜ್ ಇರೋದ್ರಿಂದ ಸೊ ವಿ ಆರ್ ಆಲ್ ಫೇಸಿಂಗ್ ದ ನೌಡೇಸ್ ತುಂಬಾ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಿದ್ವಿ ಡ್ಯೂ ಟು ದ ಹೆಲ್ತ್ ಪ್ರೋಗ್ರಾಮ್, ಹೌದಲ್ವಾ. ಸೊ ಮನಿ ಅಂತೇಳಿ ಸ್ಟ್ರೆಸ್ ವರ್ಕ್, ಸೊ ದೇ ಆರ್ ಲಿವಿಂಗ್ ಏನು ಬಿಸಿ ಲೈಫ್. ನೌಡೇಸ್ ಎಲ್ಲರೂ ಏನ್ ಮಾಡಿದ್ದಾರೆ, ದೇ ಆರ್ ಲೀಡಿಂಗ್ ದ ಬಿಸಿ ಲೈಫ್ ನ ಲೀಡ್ ಮಾಡ್ತಾ ಇರೋದ್ರಿಂದ ಸೊ ಏನಾಗ್ತಾ ಇದೆ, ನಮ್ಗೆ ದೇ ಡೋಂಟ್ ಹ್ಯಾವ್ ಲ್ಯಾಕ್ ಆಫ್ ನಾಲೆಡ್ಜ್ ಅಬೌಟ್ ಅ ಹೆಲ್ತ್. ಸೊ ಏನ್ ಮಾಡ್ತಾ ಇದೀವಿ ಮನೇಲಿ, ಈಗ ನಾವು ಮೇಜರ್ ಆಗಿ ಅಬ್ಸರ್ವ್ ಮಾಡ್ತಾ ಹೋದ್ರೆ ಹಳ್ಳಿಗಳೆಲ್ಲ ಏನ್ ಮಾಡ್ತಾರೆ, ಸೊ ಈಗ ಇನ್ನು 11-12 ಇಯರ್ಸ್ಗೆಲ್ಲ ಮದುವೆ ಮಾಡಿ ಕಳಿಸ್ತಿರ್ತಾರೆ, ಹೌದಲ್ವಾ. ಸೊ ಅಂಡ್ ದ್ಯಾಟ್ ಕಂಡೀಷನ್ಸ್ ಏನಾಗ್ತಾ ಹೋಗುತ್ತೆ, ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಹೋಗುತ್ತೆ. ಸೊ ಓವರ್ ಬ್ಲೀಡಿಂಗ್ ಆಗ್ತಕ್ಕಂಥದ್ದು, ಏನೋ ಪ್ರೋಜನಿ ಡೆತ್ ಆಗ್ತಕ್ಕಂಥದ್ದು, ಸೊ ಈ ತರದ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾ ಹೋಗ್ತಾರೆ ಅಂಡರ್ ದ ಏನು ಅವ್ರಿಗೆ ಅಷ್ಟೊಂದು ಲ್ಯಾಕ್ ಆಫ್ ನಾಲೆಡ್ಜ್ ಇರೋದ್ರಿಂದ. ಸೊ ಆ ಟೈಮಲ್ಲೆಲ್ಲ ಮದುವೆ ಮಾಡಬಾರ್ದು. ಸೊ ಡ್ಯೂ ಟು ದ ನಾವು ಓವುಲೇಷನ್, ಗೆಮೆಟೋಜೆನೆಸಿಸ್, ಪರ್ಮೆಟೋಜೆನೆಸಿಸ್ ಅಲ್ಲೆಲ್ಲ ಅಬ್ಸರ್ವ್ ಮಾಡ್ತಾ ಹೋಗ್ತೀವಲ್ಲ. ಸೊ ಯಾವ್ಯಾವ ಟೈಮಲ್ಲಿ ಯಾವ್ದು ಎಗ್ ರಿಲೀಸ್ ಆಗುತ್ತೆ ಏನು ಅಂತೇಳಿ, ಸೊ ಆ ಅಂಡರ್ ಅಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅಂಡ್ ದೆನ್ ಅವೇರ್ನೆಸ್ ಆಫ್ ಅ ಪ್ರಾಬ್ಲಮ್ ಡ್ಯೂ ಟು ದ ಪಾಪ್ಯುಲೇಷನ್ ಎಕ್ಸ್ಪ್ಲೋಟೇಷನ್, ಸೋಷಿಯಲ್ ಇವಿಲ್ಸ್ ಲೈಕ್ ಸೆಕ್ಸ್ ಅಬ್ಯೂಸ್ ಅಂಡ್ ಸೆಕ್ಸ್ ರಿಲೇಟೆಡ್ ಕ್ರೈಮ್ಸ್. ಸೊ ನಮ್ಗೆ ಯಾವುದೇ ರೀತಿಯಾದಂಥ ಇದರಲ್ಲಿ ನಮ್ಗೆ ಯಾವುದೂ ಇನ್ಫಾರ್ಮೇಶನ್ಸ್ ಇಲ್ಲ, ಲೈಕ್ ಸೆಕ್ಸ್ ಅಬ್ಯೂಸ್ ಆಗಿರ್ಬೋದು ಅಂಡ್ ಸೆಕ್ಸ್ ರಿಲೇಟೆಡ್ ಕ್ರೈಮ್ಸ್. ಸೊ ಇದ್ರ ಬಗ್ಗೆ ಎಲ್ಲ ನಮಗೆ ಲ್ಯಾಕ್ ಆಫ್ ನಾಲೆಡ್ಜ್ ಇರೋದ್ರಿಂದ ತುಂಬಾ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದೀವಿ. ಸೊ ಚಿಕ್ಕ ಮಕ್ಕಳಿಗೆಲ್ಲ ಮದುವೆ ಮಾಡ್ತೀವಿ. ಸೊ ಅವ್ರೇನಾಗುತ್ತೆ, ಕೆಲವೊಂದು ಟೈಮ್ಸ್ ಅಲ್ಲಿ ಏನಾಗುತ್ತೆ, ಆ ಪೈನ್ ತಡ್ಕೊಳಕ್ಕಾಗದೆ ಇನ್ ದ ಟೈಮ್ ಆಫ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ, ಸೊ ತಾಯಿ ಮತ್ತೆ ಮಗು ಎರಡನ್ನೂ ಡೆತ್ ಆಗೋ ಚಾನ್ಸಸ್ ಇದಾವೆ, ಹೌದಲ್ವಾ. ಸೊ ಡ್ಯೂರಿಂಗ್ ದ ಡಿಲಿವರಿ ಆಫ್ ಪ್ರೋಜನಿ, ಸೊ ನಮಗೆ ಡಿಲಿವರಿ ಆಗೋ ಟೈಮಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು, ಕೆಲವೊಂದು ಟೈಮಲ್ಲಿ ಮದರ್ ಮತ್ತೆ ಏನಾಗುತ್ತೆ, ಅದ್ರಲ್ಲಿರ್ತಕ್ಕಂಥ ಮಗುನು ಸಮೇತ ಡೆತ್ ಆಗ್ತಾ ಹೋಗುತ್ತೆ ಡ್ಯೂ ಟು ದ ಲ್ಯಾಕ್ ಆಫ್ ನಾಲೆಡ್ಜ್ ಅಂಡ್ ದೇ ಡೋಂಟ್ ಹ್ಯಾವ್ ದ ಪ್ರೆಗ್ನೆಂಟ್ ಮದರ್ ಅಂಡ್ ಪೋಸ್ಟಲ್ ಮದರ್ ಚೈಲ್ಡ್ ಕೇರ್. ಸೊ ಯಾವ ರೀತಿಯಾಗಿ ಕೇರ್ ಮಾಡಬೇಕು, ಒಂದು ಪ್ರೆಗ್ನೆನ್ಸಿ ಇರ್ತಕ್ಕಂಥ ಮದರ್ಗೆ ನಾವು ಹೆಂಗೆ ಕೇರ್ ಮಾಡಬೇಕು ಅಂತ ಒಂದು ಮಿನಿಮಮ್ ನಾಲೆಡ್ಜ್ ಸಮೇತ ಇಲ್ಲದೆ ಇರೋದು ಕಾರಣದಿಂದ ಏನಾಗುತ್ತೆ, ಈ ರೀತಿಯಾದಂಥ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಆ್ಯಂಡ್ ದೆನ್
ಏಮ್ಸ್ ಅಂಡ್ ನೀಡ್ ಆಫ್ ಅ ಸೆಕ್ಸ್ ಎಜುಕೇಶನ್ಸ್ ಇನ್ ಸ್ಕೂಲ್. ಸೊ ಏನಾಗ್ತಾ ಇದೆ ನಮಗೆ ಸೆಕ್ಸ್ ಎಜುಕೇಶನ್ಸ್ ಅನ್ನೋದು ಸಮೇತ ಏನು, ಸೊ ಇಟ್ಸ್ ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ನಮ್ಮ ಡೈಲಿ ಹೆಲ್ತ್ ಲೈಫ್ ಅಲ್ಲಿ ನಮಗೆ ಸೊ ಮೇಜರ್ ಆಗಿ ಇಂಪಾರ್ಟೆನ್ಸ್ ನ ತೋರಿಸ್ತಾ ಹೋಗುತ್ತೆ. ಸೊ ಟು ಪ್ರೊವೈಡ್ ದ ರೈಟ್ ಇನ್ಫಾರ್ಮೇಶನ್ ಅಬೌಟ್ ದ ಸೆಕ್ಸ್ ರಿಲೇಟೆಡ್ ಆಸ್ಪೆಕ್ಟ್ಸ್, ಇಟ್ ಹೆಲ್ಪ್ಸ್ ಟು ಅವಾಯ್ಡ್ ದ ಸೆಕ್ಸ್ ರಿಲೇಟೆಡ್ ಮೈತ್ಸ್ ಅಂಡ್ ಮಿಸ್ಕಾನ್ಸ್ಪಿಷನ್ಸ್. ಸೊ ಏನಾಗ್ತಾ ಹೋಗುತ್ತೆ ಅಂಡ್ ಎಜುಕೇಟೆಡ್ ಅಬೌಟ್ ದ ರಿಪ್ರೊಡಕ್ಟಿವ್ ಆರ್ಗನ್ಸ್, ಅಡೋಲಸೆನ್ಸ್, ಸೇಫ್ ಅಂಡ್ ಹೈಜೆನಿಕ್ ಸೆಕ್ಷುಯಲ್ ಪ್ರಾಕ್ಟೀಸ್. ಸೊ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಲೈಕ್ ಏಡ್ಸ್ ಅಂತ ಹೇಳ್ತೀವಿ. ಸೊ STD ಅಂತಂದ್ರೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂಡ್ ಏಡ್ಸ್, AIDS. ಏಡ್ಸ್ ಅಂತಂದ್ರೆ ಏನು, ಏಡ್ಸ್ ಅಂತ ಹೇಳಿದ್ವಲ್ಲ. ಸೊ ಹಿಯರ್ ದ ಏಡ್ಸ್ ಇಸ್ ಏನು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಸೊ ನಮ್ಗೇನು ಸೆಕ್ಷುಯಲ್ ರಿಲೇಟೆಡ್ ಬಗ್ಗೆ ನಮಗೆ ಸೆಕ್ಸ್ ಏನು ಲ್ಯಾಕ್ ಆಫ್ ಸೆಕ್ಸ್ ನಾಲೆಡ್ಜ್ ಇರೋದ್ರಿಂದ ಏನಾಗುತ್ತೆ ನಮಗೆ ನವಡೇಸ್ ಏಡ್ಸ್ ಪ್ರಾಬ್ಲಮ್ಸ್ನು ಮೇಜರ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಸೊ ಒಂದ್ಸರಿ ಏಡ್ಸ್ ಅಂತಕ್ಕಂಥದ್ದೇನು ಅಟ್ಯಾಕ್ ಆಯ್ತು ಅಂತಂದ್ರೆ ಇಟ್ಸ್ ಹೇಳ್ತಾನೇನು ಇಂಪಾಸಿಬಲ್ ಟು ಕ್ಯೂರ್ ಅಂತ ಹೇಳ್ಬೋದು. ಸೊ December 1 ನಾವೇನಂತ ಕರಿತೀವಿ, ಸೊ December 1 ವರ್ಲ್ಡ್ ಏಡ್ಸ್ ಡೇನೇನೋ ಮಾಡ್ತಾರೆ. ಯಾವುದ್ರಲ್ಲಿ December 1 ಅಂಡ್ ಏಡ್ಸ್ ಅಂತಂದ್ರೆ ಏನು, AIDS. ಏಡ್ಸ್ ಅಂತಂದ್ರೆ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಕರಿತೀವಿ. ಏನಂತ ಕರಿತೀವಿ, ಅಕ್ವೈರ್ಡ್ ಇಮ್ಯುನೋ immunodeficiency syndrome. So that is called AIDS ಅಂತ ಹೇಳ್ತೀವಿ. ಅಂದ್ರೆ ಅಕ್ವೈರ್ಡ್, I ಅಂದ್ರೆ ಇಮ್ಯುನೋ, D ಅಂದ್ರೆ ಡಿಫಿಷಿಯನ್ಸಿ, S ಅಂದ್ರೆ ಸಿಂಡ್ರೋಮ್. ಸೊ ಈ ಡಿಸೀಸ್ ಇಂದ ನಮಗೆ ಏನಾಗ್ತಾ ಹೋಗುತ್ತೆ, ಥ್ರೂ ದ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಇನ್ ದ ಟೈಮ್ ಆಫ್ ಸೆಕ್ಷುಯಲ್ ರಿಲೇಟೆಡ್ ಆಸ್ಪೆಕ್ಟ್ಸ್ ನಮಗೆ ಈ ಡಿಸೀಸಸ್ ಬರ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇದ್ರೆ ಹೌ ಟು ಸೇಫ್ ಅಂಡ್ ಹೈಜೆನಿಕ್ಸ್ ಅಬೌಟ್ ದ ಸೆಕ್ಷುಯಲ್ ಪ್ರಾಕ್ಟೀಸಸ್, ಅದ್ರ ಬಗ್ಗೆ ನಮಗೆ ಸ್ವಲ್ಪ ನಾಲೆಡ್ಜ್ ಇದ್ರೆ ಟು ಅವಾಯ್ಡ್ ಏನು ಏಡ್ಸ್ ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಇದೇನಾಗುತ್ತೆ ವೈರಸ್ ಆರ್ ಬ್ಯಾಕ್ಟೀರಿಯಾದಿಂದ ನಮಗೆ ಕಾಸ್ ಆಗೋದಲ್ಲ. ಅಂಡ್ ಏನಾಗ್ತಾ ಹೋಗುತ್ತೆ, ಸೊ ಬರ್ತ್ ಒಂದ್ಸರಿ ಈಗ ಪೇರೆಂಟ್ಸಿಗೆ ಏನಾದ್ರು ಏಡ್ಸ್ ನಾವು ಅಬ್ಸರ್ವ್ ಮಾಡ್ತಾ ಹೋಗಿದ್ರೆ, ಅವರೆಲ್ಲೂ ನಮ್ಗೆ ಅಬ್ಸರ್ವ್ ಇದ್ರೆ ನಮ್ಗೇನಾಗುತ್ತೆ ಥ್ರೂ ಪೇರೆಂಟ್ಸ್ ಮಗು ಸಮೇತ ಕ್ಯಾರಿ ಆಗ್ತಾ ಬರ್ಬೋದು. ಸೊ ದಿಸ್ ಈಸ್ ಆಲ್ ಅಬೌಟ್ ಏಡ್ಸ್ ಅಂಡ್ ಸ್ಲೈಡ್ ಚೇಂಜ್ ಆಗ್ತಿಲ್ಲ, ಇಲ್ಲೇ ಐತಲ್ಲ. ದೆನ್ ಪಾಪ್ಯುಲೇಷನ್ ಅಂಡ್ ಸ್ಟೆಬಿಲೈಸೇಷನ್ ಅಂಡ್ ಬರ್ತ್ ಕಂಟ್ರೋಲ್. ಸೊ ಪಾಪ್ಯುಲೇಷನ್ಸ್ ಯಾವ ರೀತಿ ನಾವು ಸ್ಟೆಬಿಲೈಸ್ ಮಾಡ್ಬೋದು, ಸ್ಟೆಬಿಲೈಸ್ಡ್ ಕಂಡೀಷನ್ಸ್, ಅಂಡ್ ದೆನ್ ಬರ್ತ್ ಕಂಟ್ರೋಲ್. ಸೊ ಬರ್ತ್ ಕಂಟ್ರೋಲ್ನ ಹೆಂಗ್ ಮಾಡಬೇಕು ಅಂತೇಳಿ. ಸೊ ಯಾಕೆ ಬರ್ತ್ ಕಂಟ್ರೋಲ್ ಮಾಡ್ಬೇಕು ಅಂಡ್ ಯಾಕೆ ಪಾಪ್ಯುಲೇಷನ್ಸ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ, ಯಾಕೆ ಮಾಡಬೇಕು, ಹೌದಲ್ವಾ? ಹಾ ಮಾಡ್ಬೇಕು. ಸೊ ಏನಾಗಿದೆ ನವಡೇಸ್ ವಿ ಆರ್ ಆಲ್ ಫೇಸಿಂಗ್ ಏನ್ ಫೇಸ್ ಮಾಡ್ತಾ ಇರ್ತೀವಿ ಮೇಜರ್ ಆಗಿ, ಈ ಪಾಪ್ಯುಲೇಷನ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ ಕಾಮನ್ ಆಗಿ ನಾವು ಒಂದ್ ಫೇಸ್ ಮಾಡ್ತಾ ಇದೀವಿ. ಯಾವ್ದು ಫೇಸ್ ಮಾಡ್ತಾ ಇದೀವಿ, ಜಾಬ್ಲೆಸ್ ಯೂತ್ಸ್ ಎಲ್ಲ ಏನಾಗಿದ್ದಾರೆ, ಜಾಬ್ಲೆಸ್ ಆಗಿದಾರಲ್ವಾ. ಸೊ ಯಾಕೆ ಜಾಬ್ಲೆಸ್ ಆಗಿದ್ದಾರೆ, ದೇ ಆರ್ ವೆಲ್ ಎಜುಕೇಟೆಡ್. ಸೊ ಎಲ್ಲರೂ ವೆಲ್ ಎಜುಕೇಟೆಡ್ಸ್ ಇದ್ದಾರೆ ಅನ್ಕೊಳ್ರಿ. ಅಂಡ್ ದೆನ್ ಫರ್ದರ್ ಆಗಿ ಏನಾಗಿದೆ, ಫೇಸಿಂಗ್ ಅನ್ಹೆಲ್ತಿ ಪ್ರೋಗ್ರಾಮ್ ಲೈಕ್ ಡಿಸೀಸಸ್, ಹೌದಲ್ವಾ? ಸೊ ಡಿಸೀಸಸ್ ಎಲ್ಲ ಫೇಸ್ ಮಾಡ್ತಿದ್ವಿ. ಯಾಕೆ, ಡ್ಯೂ ಟು ದ ಪಾಪ್ಯುಲೇಷನ್. ಸೊ ಕರೋನಾ ಬಂದಂತ ಟೈಮಲ್ಲಿ ನಮಗೆ ಅಬ್ಸರ್ವ್ ಮಾಡ್ತಾ ಹೋದ್ವಿ. ಅಂಡ್ ದಟ್ ಪ್ಯಾಂಡಮಿಕ್ ಇಯರ್ ಎಷ್ಟು ಜನ ನಮಗೆ ಡೆತ್ ಆಗ್ತಾ ಹೋದ್ರು, ಹೌದಲ್ವಾ? ಸೊ ಏನಾಗ್ತಾ ಹೋಗುತ್ತೆ, ಈ ಪಾಪ್ಯುಲೇಷನ್ಸ್ ಇರೋದ್ರಿಂದ ನಮಗೆ ಪರ್ ಇಯರ್ ಅಲ್ಲಿ, ಸೊ ಇಂಜಿನಿಯರಿಂಗ್ ಮೆಡಿಕಲ್ ಮಾಡಿರ್ತಕ್ಕಂಥವ್ರು ಏನಾಗ್ತಾ ಇದ್ದಾರೆ, ಲಕ್ಷಾಂತರ ಜನ ಔಟ್ಪುಟ್ ಆಗ್ತಾ ಹೋಗ್ತಾರೆ. ಸೊ ಎಲ್ಲರಿಗೂ ಗೌರ್ಮೆಂಟೇ ಕೆಲಸ ಕೊಡ್ಬೇಕಂದ್ರೆ ಇಸ್ ಇಟ್ ಪಾಸಿಬಲ್, ಹೌದಲ್ವಾ? ಸೊ ಒಂದು ನಮ್ಮ ಕರ್ನಾಟಕದಲ್ಲೇನೆ ಲಕ್ಷಾಂತರ ಜನ ಇಂಜಿನಿಯರ್ಸ್ ಪರ್ ಇಯರ್ ಔಟ್ಪುಟ್ ಆಗ್ತಾ ಇದ್ದಾರೆ ಅಂಡ್ ಇಂಟೇಕು ಆಗ್ತಾ ಇದ್ದಾರೆ. ಸೊ ಇವ್ರಿಗೆ ಎಲ್ಲರಿಗೂ ಜಾಬ್ ಕೊಡ್ಬೇಕು ಅಂತಂದ್ರೆ ಒಂದು ಮನೆಯಲ್ಲಿ ಮಿನಿಮಮ್ ಅಂದ್ರೆ ಎಷ್ಟು ಜನ ಇರ್ತಾರೆ, 2 ಪೀಪಲ್ಸ್.
ಇಬ್ರು ಇಂಜಿನಿಯರ್ಸ್ ಇದ್ದೇ ಇರ್ತಾರೆ. ಒಂದು ಮನೆಯಲ್ಲಿ ಇಬ್ರು ಇಂಜಿನಿಯರ್ಸ್ ಇದ್ರೆ ಇಬ್ರಿಗೂ ಗೌರ್ಮೆಂಟ್ ಜಾಬ್ ಕೊಡ್ಬೇಕಂದ್ರೆ ಇಸ್ ಇಟ್ ಪಾಸಿಬಲ್? ಸೊ ಎಷ್ಟು ಜಾಬ್ಸ್ನ ಪ್ರೊವೈಡ್ ಮಾಡ್ಬೋದು? ಮಿನಿಮಮ್ ಒಂದು ಎರಡು ಜಾಬ್ಸ್ನ ಪ್ರೊವೈಡ್ ಮಾಡ್ಬೋದು. ಸೊ ಎಲ್ಲರಿಗೂ ನಾವು ಕೊಡಬೇಕು ಅಂತಂದ್ರೆ ಆಗೋದಿಲ್ಲ. ಆ್ಯಂಡ್ ದೆನ್ ಫೇಸಿಂಗ್ ಅನ್ಹೆಲ್ತಿ. ಸೊ ಅನ್ಹೆಲ್ತಿ ಫೇಸಿಂಗ್ ಕಾಸ್ ಮಾಡ್ತಾ ಇದ್ವಿ. ಯಾಕೆ ಅಂತಂದ್ರೆ ಡ್ಯೂ ಟು ದ ದೇ ಆರ್ ಆಲ್ ಲೀಡಿಂಗ್ ಎ ಬಿಸಿ ಲೈಫ್ ವಿತ್ ದ ಮೇಕಿಂಗ್ ಆಫ್ ಮೋರ್ ಮನಿ. ಸೊ ಮನಿಯಿಂದ ಓಡೋದ್ರ ಮೂಲಕ ಏನು ಮಾಡಿದ್ದಾರೆ, ಅವರ ಹೆಲ್ತ್ ಕಾನ್ಸಂಟ್ರೇಷನ್ಸ್ನ ಕಡಿಮೆ ಮಾಡಿದ್ದಾರೆ. ಆ್ಯಂಡ್ ದೆನ್ ದೇ ಆರ್ ಲಾಕ್ ಆಫ್ ನಾಲೆಡ್ಜ್ ಅಬೌಟ್ ಅ ಫುಡ್. ಸೊ ಫುಡ್ ನಾವೇನು ಫುಡ್ ಕನ್ಸ್ಯೂಮ್ ಮಾಡ್ತಿದ್ವಿ, ಏನು ಫುಡ್ ತಿಂತಾ ಇದ್ದೀವಿ, ಸೊ ಅದ್ರ ಬಗ್ಗೆನೂ ಏನಾಗಿದೆ, ಮಿನಿಮಮ್ ನಾಲೆಡ್ಜ್ ಸಮೇತ ಇಲ್ಲ. ಸೊ ಏನಾಗಿದೆ ಅಂದ್ರೆ ನವಡೇಸ್ ಏನಾಗಿದೆ, ಬೆಳಿತಕ್ಕಂಥವ್ರು ಕಡಿಮೆ ಆಗಿದ್ದಾರೆ, ಹೌದಲ್ವಾ? ಸೊ ಬೆಳಿತಕ್ಕಂಥವ್ರು ಕಡಿಮೆ ಆಗಿದ್ದಾರೆ ಅಂದ್ರೆ ನಾವು ಫುಡ್ ಕನ್ಸ್ಯೂಮ್ ಮಾಡ್ತಾ ಇದೀವಿ ಅಂತಂದ್ರೆ ರೈತರ ಸಂಖ್ಯೆ ಕಡಿಮೆ ಇದೆ, ತಿಂತಕ್ಕಂಥವ್ರು ಕನ್ಸ್ಯೂಮರ್ಸು ಜಾಸ್ತಿ ಇದ್ದಾರೆ. ಪ್ರೊಡ್ಯೂಸರ್ಸ್ ಕಡಿಮೆ ಇರೋದು, ಪ್ರೊಡ್ಯೂಸರ್ಸ್ ಕಡಿಮೆ ಇದ್ದಾರೆ ದ್ಯಾನ್ ದಟ್ ಕನ್ಸ್ಯೂಮರ್ಸ್ ಏನಾಗಿದ್ದಾರೆ, ಇನ್ಕ್ರೀಸಿಂಗ್ ದ ನಂಬರ್ಸ್. ಸೊ ಈ ರೀತಿ ಆದಾಗ ನಮ್ಗೆ ಫುಡ್ ಬೇಕಲ್ವಾ? ಸೊ ಫುಡ್ ಬೇಕು ಅಂತಂದ್ರೆ ನಮ್ಗೆ ಏನ್ ಮಾಡ್ತಾ ಹೋಗ್ತೀವಿ? ಸೊ ಈಗ ಪಾಪ್ಯುಲೇಷನ್ಸ್ ಆಲ್ರೆಡಿ ಇನ್ಕ್ರೀಸ್ ಇದೆ. ಸೊ ಈ ಪಾಪ್ಯುಲೇಷನ್ಸ್ಗೆ ನಾವು ಫುಡ್ ಕೊಡ್ಬೇಕು. ಫುಡ್ ಕೊಡ್ಬೇಕಂದ್ರೆ ಪ್ರೊಡ್ಯೂಸರ್ಸ್ ಇರೋದೇ ಮಿನಿಮಮ್ ಎಷ್ಟು, ಒಂದು ಲೈಕ್ ಫಾರ್ ಎಕ್ಸಾಂಪಲ್ 100 ಪ್ರೊಡ್ಯೂಸರ್ಸ್ ಅನ್ಕೊಳ್ರಿ. 100 ಪ್ರೊಡ್ಯೂಸರ್ಸ್ ಅಂತಂದ್ರೆ ನಮ್ಗೆ ಇಲ್ಲಿ ಒಂದು ಅಬೌಟ್ 1000 ಆರ್ ಒಂದು 10,000 ಅಂತ ಕನ್ಸಿಡರ್ ಮಾಡ್ರಿ. ಸೊ 10,000 ಆರ್ ಲ್ಯಾಕ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ, ಸೊ ಇಷ್ಟು ಜನಕ್ಕೂ ಇದಾರೆ ಇವರು ಪೀಪಲ್ಸ್. ಸೊ ಇವರಿಗೆಲ್ಲ ನಾವೇನ್ ಮಾಡ್ಬೇಕು, ಫುಡ್ ಕೊಡ್ಲೇಬೇಕು, ಹೌದಲ್ವಾ? ಸೊ ಹೆಂಗ್ ಕೊಡ್ತೀವಿ ಮತ್ತೆ? ಹೆಲ್ತ್ ಇಶ್ಯೂಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಅಡಲ್ಟ್ರೆಂಟ್ ಫುಡ್ನ ಕೊಡ್ತಾ ಹೋಗ್ತೀವಿ. ಏನ್ ಕೊಡ್ತೀವಿ? ಅಡಲ್ಟ್ರೆಂಟ್ ಫುಡ್. ಅಡಲ್ಟ್ರೆಂಟ್ ಫುಡ್ ಅಂತಂದ್ರೇನು? ಸೊ ಮಿಕ್ಸಿಂಗ್ ಆಫ್ ಅ ಸಿಮಿಲರ್ ಕಾಂಪೌಂಡ್ ಏನಾಗ್ತಾ ಹೋಗುತ್ತೆ. ಈಗ ರಾಗಿ ಎಲ್ಲ ಅಬ್ಸರ್ವ್ ಮಾಡಿದ್ದೀರಾ? ರಾಗಿ ನೋಡಿದ್ದೀರಾ? ಸಾಸಿವೆ ನೋಡಿದ್ದೀರಾ? ಸೊ ಹೆಂಗಿರುತ್ತೆ ಹೇಳ್ರಿ ನೋಡೋದಕ್ಕೆ? ಮಾರ್ಫಾಲಜಿಕಲ್ ಎರಡೂ ಸಿಮಿಲರ್ ಇರುತ್ತೆ, ಹೌದಲ್ವಾ? ಸೊ ರಾಗಿ ಮತ್ತೆ ಸಾಸಿವೆ ಸಿಮಿಲರ್ ಇರುತ್ತೆ. ಅಂಡ್ ಏನಾಗಿದೆ, ಸಾಸಿವೆದು ನಮ್ಗೆ ರೇಟು ಜಾಸ್ತಿ ಇದೆ. ನಾವೇನ್ ಮಾಡ್ತೀವಿ, ಇನ್ಕ್ರೀಸಿಂಗ್ ಇಂದ ಏನೋ ಈಲ್ಡ್ ಅಲ್ಲಿ ನಾವು ಅದನ್ನ ಏನ್ ಮಾಡ್ತೀವಿ, ರಾಗಿ ಜೊತೆ ಮಿಕ್ಸ್ ಮಾಡ್ಬಿಡ್ತೀವಿ. ಸಾಸಿವೆನ ರಾಗಿ ಜೊತೆ ಮಿಕ್ಸ್ ಮಾಡಿದ್ವಿ. ಸೊ ಮಿಕ್ಸ್ ಮಾಡಿ ನಾವ್ ಎರಡನ್ನು ಬರ್ನ್ ಮಾಡ್ಕೊಂಡು ಕನ್ಸ್ಯೂಮ್ ಮಾಡಿದಾಗ ದೇರ್ ಪ್ರೊಡ್ಯೂಸಸ್ ಅ ಟಾಕ್ಸಿನ್ಸ್. ಸೊ ಆ ಟಾಕ್ಸಿನ್ಸ್ ಫುಡ್ ಇಂದ ನಮ್ಗೆ ಏನಾಗುತ್ತೆ, ಅನ್ಹೆಲ್ತಿ ಕಾಸ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾದಂಥ ಡಿಸೀಸ್ನ ಫೇಸ್ ಮಾಡ್ತಾ ಹೋಗ್ತೀವಿ. ಸೊ ನವೇಡೇಸ್ ಪ್ರತಿಯೊಂದನ್ನು ನಾವೆಲ್ಲ ಯೂಸ್ ಮಾಡ್ತಾ ಇರೋದು, ಕನ್ಸ್ಯೂಮ್ ಮಾಡ್ತಾ ಇರೋದು ಯಾವುದು? ಮೋಸ್ಟ್ ಆಫ್ ಅಡಲ್ಟ್ರೆಂಟ್ ಫುಡ್. ಸೊ ಯಾವುದೇ ರೀತಿಯಾದಂಥ ನಮಗೆ ಏನು ಪ್ಯೂರ್ ಫುಡ್ನ ನಾವು ಕನ್ಸ್ಯೂಮ್ ಮಾಡ್ತಾ ಇಲ್ಲ. ಸೊ ಡ್ಯೂ ಟು ದಿಸ್ ಫೇಸಿಂಗ್ ದ ಮೆನಿ ಪ್ರಾಬ್ಲಮ್ಸ್. ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ, ಪಾಪ್ಯುಲೇಷನ್ಸ್ನ ಆ್ಯಂಡ್ ಬರ್ತ್ ಕಂಟ್ರೋಲ್ನ ಮಾಡ್ತಾ ಹೋಗ್ಬೇಕು. ಆ್ಯಂಡ್ in 19,000 or 19, the world population was around 2 billion in 2000 million, and by the 2000 it rocketed about the 6 billion. ಸೊ ಎಷ್ಟಾಗಿದೆ ನಮಗೆ 1900 ಅಂದರೆ 1900 ಇಸ್ವಿಯಲ್ಲಿ ಎಷ್ಟಿತ್ತು? 2 ಬಿಲಿಯನ್ ಅಷ್ಟೇ ಇತ್ತು ನಮಗೆ. ಎಷ್ಟು ಪೀಪಲ್ ಅಂದ್ರೆ ನಮಗೆ ಪಾಪ್ಯುಲೇಷನ್ಸ್ನ ಎಷ್ಟು ಅಬ್ಸರ್ವ್ ಮಾಡಿದ್ವಿ? 2,000 ಮಿಲಿಯನ್ ಅಬ್ಸರ್ವ್ ಮಾಡ್ತಾ ಹೋದ್ವಿ. ಆ್ಯಂಡ್ ದೆನ್ ಇವಾಗ ಸೊ ಅಬೌಟ್ 2000 ಅಲ್ಲಿ, ಸೊ 2000s ಅಲ್ಲಿ ನಾವು ನೋಡೋದಾದ್ರೆ ಎಷ್ಟಾಯ್ತು? ಅಬೌಟ್ ಟೋಟಲಿ 6 ಬಿಲಿಯನ್. ಸೊ ಎಷ್ಟು ಬಿಲಿಯನ್ ಇನ್ಕ್ರೀಸ್ ಹಂಗಾಯ್ತು ಹಂಗಾರೆ ಇಲ್ಲಿ 4 ಬಿಲಿಯನ್ ಇನ್ಕ್ರೀಸ್ ಆಯ್ತಲ್ವಾ? ಸೊ ಇಲ್ಲಿ 900 ಇಂದ ನಾವು 2000 ಬರೋ ಅಷ್ಟೊತ್ತಿಗೆ ನಮಗೆ ಪಾಪ್ಯುಲೇಷನ್ಸ್ ಇನ್ಕ್ರೀಸಿಂಗ್ ಮೋರ್ ಅಂಡ್ ಮೋರ್. ಸೊ ನಾವು India population was nearly about ಎಷ್ಟಿದೆ? 350 million at a time of independence. ಸೊ ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ ಇಂಡಿಯಾದ ಎಷ್ಟಿತ್ತು ಪಾಪ್ಯುಲೇಷನ್ಸ್ ಅಂತಂದ್ರೆ 350 millions ಇತ್ತು. ಅಂಡ್ ಇಟ್ ರೀಚ್ಡ್ 1 billion ಬೈ ದ 2000 ಅಂಡ್ ಕ್ರಾಸ್ಡ್ 1.2 billion ಇನ್ ಮೇ 2011. ಸೊ ಏನಾಗಿದೆ, 1 ಬಿಲಿಯನ್ ಜಾಸ್ತಿ ಆಗಿದೆ ಇನ್ 2000. ಸೊ 2000 ಇಸ್ವಿಯಲ್ಲಿ ಏನಾಗಿದೆ, ಕಂಪ್ಲೀಟ್ಲಿ 1 ಬಿಲಿಯನ್ ಇನ್ಕ್ರೀಸ್ ಆಗಿದೆ. ವಿತಿನ್ ಎಷ್ಟು 350 ಇದ್ದಿದ್ದು 1 ಬಿಲಿಯನ್ ಇನ್ಕ್ರೀಸ್ ಆಗಿದೆ. ಅಂಡ್ ಕ್ರಾಸ್ಡ್ 1.2
ಬಿಲಿಯನ್ ಇನ್ ಮೇ 2011. ಸೊ 2011 ಅಲ್ಲಿ ಮತ್ತೆ ಏನಾಗಿದೆ 1.2 ಬಿಲಿಯನ್ ಅಷ್ಟು ಇನ್ಕ್ರೀಸ್ ಆಗ್ತಾ ಹೋಗಿದೆ. ಇಟ್ ಮೀನ್ಸ್ ಎವ್ರಿ 6th ಪರ್ಸನ್ಸ್ ಇನ್ ದ ವರ್ಲ್ಡ್ ಈಸ್ ಅನ್ ಇಂಡಿಯನ್. ಸೊ ಇದು ಏನ್ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ ಅಂತಂದ್ರೆ ಎವ್ರಿ 6th ಪರ್ಸನ್ಸ್ ಅಂದ್ರೆ ಯಾರು ಎಷ್ಟು ಇವಾಗ ಪಾಪ್ಯುಲೇಷನ್ಸ್ ಇನ್ಕ್ರೀಸ್ ಆಗಿದೆ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಿದ್ರೆ ಎವ್ರಿ 6th ಪರ್ಸನ್ ಇಸ್ ಐಡೆಂಟಿಫೈಡ್ ಆರ್ ರೆಕಗ್ನೈಸ್ಡ್ ಆಸ್ ಅ ಇಂಡಿಯನ್. ಸೊ ಇಂಡಿಯನ್ಸ್ ಆಗಿ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಅಂಡ್ ಅಕಾರ್ಡಿಂಗ್ ಟು ದ 2011 census report, our population growth rate was less than 2%, that is 20,000 years, and a rate of which our populations could be increases rapidly. So now the reasons for the population explosion. So what are all the reasons for population exploitation antandre increased in the health facilities and better living conditions, a rapid decline death rate, maternal mortality rate. So MMR anta ಕರೀತೀವಿ. So MMR ಅಂತಂದ್ರೆ ಏನು, maternal mortality rate ಅಂತ ಹೇಳ್ತೀವಿ, and infant mortality rate. So ನಾವು IMR ಅಂತ ಕರಿತೀವಿ, infant mortality rate. So increases in the number of people is incredible reproducible by age. So ಏನಾಗ್ತಾ ಹೋಗುತ್ತೆ, ಏಜ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂಡ್ ಇಂಪ್ಯಾಕ್ಟ್ಸ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಸೊ ಪಾಪ್ಯುಲೇಷನ್ ನ ಎಕ್ಸ್ಪ್ಲೋಟೇಷನ್ಸ್ ಮಾಡ್ತಾ ಹೋಗ್ತೀವಿ. ಅಂಡ್ ದೆನ್ ಸ್ಕ್ಯಾರ್ಸಿಟಿ ಆಫ್ ಫುಡ್ ಅಂಡ್ ಶೆಲ್ಟರ್ ಫಾರ್ ಕ್ಲಾತಿಂಗ್. ಸೊ ಹೌದಲ್ವಾ. ಸೊ ಈ ಪಾಪ್ಯುಲೇಷನ್ಸ್ ಇನ್ಕ್ರೀಸ್ ಆದಂಗೆಲ್ಲ ಏನಾಗ್ತಾ ಹೋಗುತ್ತೆ, ನಮಗೆ ಸ್ಕೇರ್ಸಿಟಿ ಆಫ್ ಫುಡ್, ಲ್ಯಾಕ್ ಆಫ್ ಫುಡ್ ಆಗ್ತಾ ಹೋಗುತ್ತೆ. ಅಂಡ್ ದೆನ್ ಶೆಲ್ಟರ್ ಅಂಡ್ ಕ್ಲಾತಿಂಗ್. ಸೊ ಇದೆಲ್ಲನೂ ನಮ್ಗೇನು ಮೋರ್ ಅಂಡ್ ಮೋರ್ ಬೇಕಾಗ್ತಾ ಹೋಗುತ್ತೆ, ಪ್ರೊಡ್ಯೂಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಪ್ರೊಡ್ಯೂಸರ್ಸ್ ಕಡಿಮೆ ಇದ್ದು ನಮಗೆ ಕನ್ಸ್ಯೂಮರ್ಸ್ ಬೈಯರ್ಸ್ ಜಾಸ್ತಿ ಇದ್ದಾಗ ಸೊ ಈ ಎಲ್ಲ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ಸೊ ಅವಾಗ್ಲೇ ಹೇಳಿದಾಗ ಸೊ ಯಾವ ತರ ನಾವು ಫುಡ್ ನ ಫೇಸಿಂಗ್ ಮಾಡ್ತಾ ಇದೀವಿ ಅಂತಂದ್ರೆ ಡ್ಯೂ ಟು ದಿಸ್ ಸ್ಕೇರ್ಸಿಟಿ ಆಫ್ ಫುಡ್. ಸೊ ಈ ಸ್ಕೇರ್ಸಿಟಿ ಆಫ್ ಫುಡ್ ನ ಫೇಸ್ ಮಾಡ್ತಿರೋದ್ರಿಂದ ಏನಾಗಿದೆ, ನಮಗೆ ನೌಡೇಸ್ ಎಲ್ಲಾ ಕಡೆನೂ ಅಡಲ್ಟ್ರೆಂಟ್ ಫುಡ್ ಯೂಸ್ ಮಾಡ್ತಾ ಇದೀವಿ. ಅಂಡ್ ವಾಟ್ ಆರ್ ಆಲ್ ದ ಕಂಟ್ರೋಲಿಂಗ್ ಮೆಜರ್ಸ್ ಅಂತಂದ್ರೆ ಏನೆಲ್ಲ ಕಂಟ್ರೋಲಿಂಗ್ ಮೆಜರ್ಸ್ ನಾವು ಅಬ್ಸರ್ವ್ ಮಾಡಬಹುದು ಅಂತಂದ್ರೆ, ಮೋಟಿವೇಟ್ ದ ಸ್ಮಾಲರ್ ಫ್ಯಾಮಿಲೀಸ್ ಬೈ ಯೂಸಿಂಗ್ ದ ಕಾಂಟ್ರಸೆಪ್ಟಿವ್ ಮೆಥಡ್ಸ್ ಅಂಡ್ ಪ್ರಮೋಟ್ ದ ಸ್ಲೋಗನ್ ಹಮ್ ದೋನೋ ಹಮಾರೆ ದೋ. ಸೊ ಅಂದ್ರೆ ವಿ ಟು ಅವರ್ ಟು ಅಂತೇಳಿ. ಸೊ ನಾವಿಬ್ರು ನಮಗಿಬ್ರು ಅಂತ ಹೇಳ್ತೀವಲ್ಲ. ಸೊ ಈ ತರ ಇನ್ನು ಸ್ಲೋಗನ್ ನಿಂದ ನಾವು ಪ್ರಮೋಟ್ ಮಾಡ್ತಾ ಹೋಗ್ಬೋದು, ಅಂದ್ರೆ ಅವ್ರಿಗೊಂದು ಮೋಟಿವೇಟ್ ಮಾಡಿ ಸೊ ನಾವಿಬ್ರು ನಮಗಿಬ್ರು ಅಂತೇಳಿ ಸ್ಲೋಗನ್ ಮಾಡ್ತಾ ಹೋದ್ರು ಇನ್ 1951 ಅಲ್ಲಿ. ಒನ್ ಚೈಲ್ಡ್ ನಾರ್ಮ್ ಎಕ್ಸೆಟ್ರಾ ಅಂಡ್ ಗಿವ್ incentives to smaller families, saturnity rising of a marriageable age of females ಎಷ್ಟು 18 years and male about 21 years. ಸೊ ಅವಾಗ ಮೇಲು 18 ಫಿಮೇಲ್ 18 years ಇತ್ತು ಅಂಡ್ ಮೇಲ್ 21 years ಇತ್ತು. ಸೊ ನವಡೇಸ್ ಏನಾಗಿದೆ, ಎರಡೂ ಸೇಮ್ ಮಾಡ್ತಾ ಹೋಗಿದ್ದಾರೆ ಏಜ್. ಸೊ ಎರಡು ಏಜನು ಸೇಮ್, ಮೇಲ್ ಅಂಡ್ ಫಿಮೇಲ್ ಏಜ್ ಮ್ಯಾರೇಜ್ ಏಜ್ ಸೇಮ್ ಆಗಿದೆ. ಸೊ ಬಿಫೋರ್ ದಟ್ ಏನಾಗಿತ್ತು, ಹಳ್ಳಿಗಳಲ್ಲೆಲ್ಲ ಏನಾಗಿತ್ತು, ಸೊ 12-15 ವರ್ಷಕ್ಕೆಲ್ಲಾನ ಮದುವೆ ಮಾಡ್ತಾ ಇದ್ರು. ಸೊ ಅವಾಗೇನು ವಿ ಆರ್ ಫೇಸಿಂಗ್ ಎ ಲಾಟ್ ಆಫ್ ಪ್ರಾಬ್ಲಮ್ಸ್. ಅಂಡ್ ಸೊ ಏನಾಗ್ತಾ ಹೋಗುತ್ತೆ, ಒಂದು 25 years ಅಷ್ಟೊತ್ತಿಗೇನು ಮನೆ ತುಂಬಾ ಮಕ್ಕಳೆಲ್ಲ ಇರೋದು. ಸೊ ಈ ಪ್ರಾಬ್ಲಮ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಏನ್ ಮಾಡ್ತಾ ಹೋಗ್ತಾರೆ, ವಿಸೆ ವಿ ಟು ಅವರ್ ಟು ಅಂಡ್ ಮೋಟಿವೇಶನ್ ಅಲ್ಲಿ ಮಾಡ್ತಾ ಹೋಗೋದು. ಅಂಡ್ ದೆನ್ ಯಾವ ಸ್ಮಾಲರ್ ಫ್ಯಾಮಿಲೀಸ್ ಇರುತ್ತಲ್ಲ, ಸೊ ಅವ್ರಿಗೆಲ್ಲ ಇನ್ಸೆಂಟಿವ್ ತರ ಕೊಡೋದು. ಅಂದ್ರೆ ಮನಿ ಇಷ್ಟು ನಿಮ್ಗೆ ಅಂತ ಒಂದು ಆಫರ್ ಮಾಡಿದ್ರೆ ದೇ ಕ್ಯಾನ್ ಏನೋ ಕಡಿಮೆ ಮಾಡ್ಬೋದು ಅಂತೇಳಿ. ಅಂದ್ರೆ ಯಾವ ರೀತಿಯಾಗಿ ನಮ್ಗೆ ವಿ ಟು ಅವರ್ ಟು ಅಂತ ಹೇಳಿದ್ರು. ಸೊ ಅದನ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಪಾಪ್ಯುಲೇಷನ್ಸ್ ನ ಡಿಕ್ರೀಸ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಇನ್ನೊಂದು ಮೆಸೇಜ್ ನ ಕೊಡ್ತಾ ಹೋಗ್ತಾರೆ ಗೌರ್ಮೆಂಟ್. ಅಂಡ್ ದೆನ್ ಪ್ರಾಪರ್ಟೀಸ್ ಆಫ್ ಆನ್ ಐಡಿಯಲ್ ಕಾಂಟ್ರಸೆಪ್ಟಿವ್ಸ್. ಸೊ ಏನೆಲ್ಲ ಐಡಿಯಲ್ ಕಾಂಟ್ರಸೆಪ್ಟಿವ್ಸ್ ನಾವು ಯೂಸ್ ಮಾಡ್ಬೋದು ಅಂತಂದ್ರೆ, ಸೊ ಯೂಸ್ ಫ್ರೆಂಡ್ಲಿ, ಈಸಿಲಿ ಅವೈಲೇಬಲ್, ಎಫೆಕ್ಟಿವ್ ಅಂಡ್ ರಿವರ್ಸಿಬಲ್. So no or least side effects, should not interfere sexual drives, desires and sexual acts. So these are all to prevent the birth control. So birth control na prevent ಮಾಡೋದಕ್ಕೆ ನಾವು ನ್ಯಾಚುರಲ್ ಆಗಿ ನಾವು ಅವನ್ನೆಲ್ಲ ಯೂಸ್ ಮಾಡ್ತಾ ಹೋಗ್ಬೋದು. ಅಂಡ್ ದೆನ್ ನ್ಯಾಚುರಲ್ ಅಂಡ್ ಟ್ರೆಡಿಷನಲ್ ಮೆಥಡ್ಸ್. ನ್ಯಾಚುರಲಿ ಟ್ರೆಡಿಷನಲ್ ಮೆಥಡ್ಸ್ ಅಲ್ಲಿ ಏನೇನೆಲ್ಲ ಯೂಸ್ ಮಾಡ್ಬೋದು ಅಂತಂದ್ರೆ,
ಬ್ಯಾರಿಯರ್ಸ್, ಇಂಟ್ರಾಯುಟೇರಿಯನ್ ಡಿವೈಸಸ್ IUDs ಅಂತ ಹೇಳ್ತೀವಿ, ಆ್ಯಂಡ್ ದೆನ್ ಓರಲ್ ಕಾಂಟ್ರಾಸೆಪ್ಟಿವ್ಸ್ ಆ್ಯಂಡ್ ಎಜೆಕ್ಟಬಲ್ ಆ್ಯಂಡ್ ಇಂಪ್ಲಾಂಟೇಷನ್ಸ್ ಆ್ಯಂಡ್ ಸರ್ಜಿಕಲ್ ಮೆಥಡ್ಸ್ ಲೈಕ್ ಸ್ಟೆರಿಲೈಸೇಷನ್ಸ್. ಸೊ ಇಷ್ಟೆಲ್ಲ ಮಾಡ್ತಾ ಹೋಗ್ಬೋದು. ಸೊ ಅದ್ರದ್ದು ಏನೇನು ಫರ್ದರ್ ಸ್ಟೆಪ್ಪಲ್ಲಿ ಒಂದೊಂದನ್ನೇ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ನ್ಯಾಚುರಲ್ ಟ್ರೆಡಿಷನಲ್ ಮೆಥಡ್ಸ್. ಸೊ ನ್ಯಾಚುರಲ್ ಟ್ರೆಡಿಷನಲ್ ಮೆಥಡ್ಸ್ ಅಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ಬೋದು ಅಂತಂದ್ರೆ, ಸೊ ದೇ ಅವಾಯ್ಡ್ ದ ಚಾನ್ಸಸ್ ಆಫ್ ಅ ಓವ್ಯೂಮ್ ಅಂಡ್ ಸ್ಪರ್ಮ್ ಮೀಟಿಂಗ್. ಸೊ ಅವಾಯ್ಡ್ ದ ಚಾನ್ಸಸ್ ಆಫ್ ಓವ್ಯೂಮ್ ಮತ್ತೆ ಸ್ಪರ್ಮ್ ಮೀಟಿಂಗ್ ಅಂತಂದ್ರೇನು, ಅಲ್ಲಿ ಓವ್ಯೂಮ್ ಮತ್ತೆ ಸ್ಪರ್ಮ್ ಮೀಟಿಂಗ್ ನ ಮಾಡೋದನ್ನ ಅವಾಯ್ಡ್ ಮಾಡಿದ್ರೆ ಏನಾಗ್ತಾ ಹೋಗುತ್ತೆ, ಆಟೋಮೆಟಿಕಲಿ ಡೆತ್ ರೇಟ್ ಬರ್ತ್ ರೇಟ್ ಕಡಿಮೆ ಆಗ್ತಾ ಹೋಗುತ್ತೆ, ಹೌದಲ್ವಾ. ಸೊ ಬರ್ತ್ ರೇಟ್ ಕಡಿಮೆ ಆಗೋದು ಟು ಅವಾಯ್ಡ್ ದ ಸ್ಪರ್ಮಿಯಮ್ ಅಂಡ್ ಓವ್ಯೂಮ್ ಮೀಟ್ ಆಗೋದು. ಸೊ ದೇರ್ ವಿಲ್ ಬಿ ನೋ ಚಾನ್ಸಸ್ ಆಫ್ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್. ಸೊ ಮೇಲು ಮತ್ತೆ ಫೀಮೇಲ್ ಗ್ಯಾಮೆಟ್ಸ್ ಫ್ಯೂಸ್ ಆಗಲಿಲ್ಲ ಅಂತಂದ್ರೆ ನಮಗೆ ಆಫ್ಸ್ಪ್ರಿಂಗ್ಸ್ ಬರ್ತಾ ಹೋಗೋದಿಲ್ಲ. ಸೊ ಇದನ್ನು ಈ ರೀತಿಯಾಗಿ ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಇದರಲ್ಲಿ ಟೈಪ್ಸ್ ಆಫ್ ಬರುತ್ತೆ. ಎಷ್ಟು ಟೈಪ್ಸ್ ಆಫ್ ನ್ಯಾಚುರಲ್ ಟ್ರೆಡಿಷನಲ್ ಮೆಥಡ್ಸ್? 3 ಟೈಪ್ಸ್ನ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಪಿರಿಯಾಡಿಕ್ಸ್ ಆ್ಯಂಡ್ ಕೊಯಾಟಸ್ ಆ್ಯಂಡ್ ದೆನ್ ಲ್ಯಾಕ್ಟೇಷನಲ್ ಅಂತೇಳಿ. ಸೊ ಈ 3 ಸ್ಟೇಜನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ ಯಾವ್ದ್ರಲ್ಲಿ, ಅಂಡರ್ ದ ನ್ಯಾಚುರಲ್ ಆರ್ ಟ್ರೆಡಿಷನಲ್ ಮೆಥಡ್ಸ್ ಅಲ್ಲಿ. ಸೊ ಫರ್ದರ್ ಆಗಿ ಇದನ್ನ ಒಂದೊಂದೇ ಸ್ಟಡಿ ಮಾಡ್ತಾ ಹೋಗೋಣ.